ಜ್ಞಾನಮತಿಗಳು ಸಾಮರ್ಥ್ಯಗಳು 14ನೇ ಅಧ್ಯಾಯ 30 ವಚನ. ಸ್ವಸ್ಥವಾದ ಹೃದಯವು ದೇಹಕ್ಕೆ ಜೀವ, ಆದರೆ ಮತ್ಸರವು ಎಲುಬುಗಳಿಗೆ ಕ್ಷಯವು. ಕೇವಲ ದೈಹಿಕವಾದಂಥ ಹೃದಯದ ಬಗ್ಗೆ ಬಹಳ ಧ್ಯಾನ, ಅದಕ್ಕೆ ಬಗ್ಗೆನೇ ಬಹಳ ಯೋಚನೆ, ಅದರ ಬಗ್ಗೆನೇ ಬಹಳ ಶಿಕ್ಷಣ, ಏನಂತಾರೆ ಶಿಸ್ತು, ವ್ಯಾಯಾಮ, ವಾಕಿಂಗು, ಫುಡ್ಡು, ಅದು ಇದ್ರ ಬಗ್ಗೆ ಬಹಳ ಯೋಚನೆ ಮಾಡ್ತಾರೆ. ಇದು ತಿಂದ್ರೆ ಇದು ಹಂಗಾಗುತ್ತೆ, ಇದರಲ್ಲಿ ಏನಂತಾರೆ ಕೊಲೆಸ್ಟ್ರಾಲ್ ಇದೆ, ಹೃದಯ ನಾಳ ಹಿಂಗಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ. ದೈಹಿಕ ಮಾಂಸ ಹೃದಯ ಬಗ್ಗೆ ಎಷ್ಟೊಂದು ಆಲೋಚನೆ ನಾವು ಭಯ ಪಡ್ತಿದ್ದೇವೆ. ಇವೆಲ್ಲ ವಿಷಯಗಳು ಹೋದಾಗ ಪವಿತ್ರಾತ್ಮ ಭರಿತರಾಗಿದ್ರೆ ನಾವು ಭಯ ಪಡಲ್ಲ. ನಾವು ಅನೇಕ ಸಂಗತಿಗಳಿಗೋಸ್ಕರ ಇಷ್ಟು ಭಯ ಪಡ್ತಾ ಇದ್ದೇವೆ. ಕುಡಿಕರು ಕೂಡ ಭಯ ಪಡೋದಕ್ಕೋಸ್ಕರ ಕುಡಿಯೋದಾಗಿದೆ ಅನೇಕರು. ಅವ್ರಿಗೆ ಕುಡಿಲಾರದೆ ಮಾತಾಡಕ್ ಬರಲ್ಲ, ಕುಡಿಲಾರದೆ ಜಗಳ ಮಾಡಕ್ ಬರಲ್ಲ, ಕುಡಿಲಾರದೆ ತಮ್ಮ ಏನು ಪೌರುಷ ತೋರಿಸಲ್ಲ. ಕುಡ್ದಾಗ ಮಾತ್ರ ಏನೆಲ್ಲ ಮಾಡ್ತಾರೆ. ಭಯ, ಯಾಕಂದ್ರೆ ಕುಡ್ದಾಗ ಆಯ್ತು ನನಗೆ ಭಯ ಅಲ್ಲ. ಅದು ಕ್ರಿಸ್ತ ವಿಶ್ವಾಸಿಗಳಾಗಿರೋ ನಾವು ಯಾಕೆ ನಾವು ಭಯ ಪಡ್ತಿದ್ದೇವೆ? ಏನೆಲ್ಲ ವಿಷಯಗಳಿಗೆ ಭಯ ಪಡ್ತೇವೆ? ಆಗ್ಲಾರ್ದಿರೋಂಥ ಸಂಗತಿಗಳು ಮುಂದೆ ಬರುವಂಥ ಅನೇಕ ವಿಷಯಗಳು ಯೋಚನೆ ಮಾಡಿ 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 ಭಯ ಪಡ್ತೇವೆ. ಎಷ್ಟು ಭಯ ಪಡ್ತೇವೆ? ಯಾಕೆ? ನಮ್ಮಲ್ಲಿರುವ ಆತನು ಹೇಳಿತನದ ಆತ್ಮವ. 2 ತಿಮೋಥಿ 1:7. ಯಾಕಂದರೆ ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ ಹೊರತು ಭಯದ ಆತ್ಮವಲ್ಲ. ಇನ್ನೊಂದು ತಜ್ಞ ಹೇಳ್ತಾನೆ ಹೇಳಿತನದ ಆತ್ಮವಲ್ಲ. ಯಾಕೆ ಹೇಳಿಗಳಂತೆ ನಾವು ವರ್ತಿಸ್ತಿದ್ದೇವೆ? ನಾನು ಮದ್ಯಪಾನ ಮಾಡಿ ಮತ್ತನಾಗಲ್ಲ, ಆದರೆ ನಾನು ಭಯಪಡ್ತಾ ಇರ್ತೇನೆ ಅಂತ ಹೇಳಿದ್ರೆ ಅರ್ಥ. ಪವಿತ್ರಾತ್ಮ ನಾವು ಹೊಂದಿದ್ದೇವೆ. ಆ ಪವಿತ್ರಾತ್ಮನು ಭಯದಾತ್ಮನಲ್ಲ.